ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಕಾಂಗ್ರೆಸ್ ಅಂತ ಹೇಳಿ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬೇಡ್ಕರ್ ವಿರುದ್ಧ ಶ್ರೀಮಂತ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಕಾಂಗ್ರೆಸ್ ಅವರು. ಅಷ್ಟೇ ಅಲ್ಲ, ನೆಹರು ಅವರು ಬಂದು 2 ಬಾರಿ ಪ್ರಚಾರ ಬೇರೆ ಮಾಡಿ ಹೋಗಿದ್ರು ಅಂಬೇಡ್ಕರ್ ಅವರ ವಿರುದ್ಧ. ಅವರಿಗೆ ಪ್ರಚಾರ ಮಾಡೋದಕ್ಕೆ ಸಾವರ್ಕರ್ ಹೇಳಿದ್ರ ಇತಿಹಾಸ ತಿರುಚಿ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ವಿರುದ್ಧ ಇರೋ ಕ್ಯಾಂಡಿಡೇಟ್ ಯಾವ ಪಕ್ಷ? ಪ್ರಜಾಪ್ರಭುತ್ವ ಕ್ಯಾಂಡಿಡೇಟ್ ಹಾಕಲೇಬೇಕು. ಅಲ್ಲ, ಪ್ರಜಾಪ್ರಭು ಕ್ಯಾಂಡಿಡೇಟ್ ಹಾಕಬೇಕು. ಆದರೆ ಅಂಬೇಡ್ಕರ್ ವಿರುದ್ಧ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ದಾನೆ ಆರಿಸ್ಕೊಂಡ್ಬಂದಿರೋ ಉದಾಹರಣೆ ಇದೇ ಪ್ರಜಾಪ್ರಭುತ್ವ ಇದೇ ಭಾರತದಲ್ಲಿ ಇದೆ. ಇದು ಯಾರಿಗಾದ್ರೂ ಹೇಳಲಿಕ್ಕತ್ತೆ? ಅವರು ಕ್ಯಾಂಡಿಡೇಟ್ ಹಾಕಿದ್ದೇ ಅವರು ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟನ್ನು ಹಾಕಿದ್ರು. ಅವತ್ತಿನ ಕಾಲದ ಶ್ರೀಮಂತ ಕ್ಯಾಂಡಿಡೇಟ್ ಹಾಕಿದ್ರು. ನೆಹರು ಅವರು 2 ಸತಿ ಬಂದು ಪ್ರಚಾರ ಮಾಡಿದರು. ಸಾವರ್ಕರ್ ಹೇಳಿದ್ರು ಅವ್ರಿಗೆ ಪ್ರಚಾರ ಮಾಡೋಕ್ಕೆ. ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ. ಅಂಬೇಡ್ಕರ್ ಸೋಲಿಸಿರೋದು ಕಾಂಗ್ರೆಸ್ ಶತಸಿದ್ಧಾಗಿದೆ. ಈಗ ಇತಿಹಾಸವನ್ನು ತಿರುಚಿ ತಮ್ಮ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಇದು ಸಾಧುನೂ ಅಲ್ಲ, ಸಾರ್ಥಕತೆಯೂ ಅಲ್ಲ. ಅಂಬೇಡ್ಕರ್